ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಟುಡೇಸ್ ಟಾಪಿಕ್ ಈಸ್ ಏಜಸ್. ಅಂದರೆ ವಯಸ್ಸಿನ ಮೇಲೆ ಯಾವ ಥರ ಎಕ್ಸಾಮ್ನಲ್ಲಿ ಕ್ವಶನ್ಸ್ ಬರುತ್ತೆ ಅದನ್ನು ಇನ್ ಡೀಟೇಲ್ ಬ್ರೀಫ್ ನೋಡ್ತಾ ಹೋಗೋಣ. ಓಕೆ, ಅಂದರೆ ಇಲ್ಲಿ ಫಸ್ಟ್ ನಾವು ಏಜಸ್ ಅಂದರೆ ಏನು ಅಂತ ತಿಳ್ಕೊಬೇಕು. ಯಾವ ಥರ ಕ್ವಶನ್ಸ್ ಬರುತ್ತೆ ಏಜಸ್ ಮೇಲೆ ಅದನ್ನ ಫಸ್ಟ್ ಆಗಿ ನಾವು ತಿಳ್ಕೊಂತ ಹೋಗ್ತೀವಿ. ಅಂದರೆ ಅವ್ರು ಕ್ವಶನ್ ಫಸ್ಟ್ ಯಾವ ಥರ ಕೇಳ್ತಾರೆ, ಪ್ರೆಸೆಂಟ್ ಏಜ್ ಆಫ್ A is 25. What is the age after 5 years ಅಂತಾರಪ್ಪ. ಆಗ ಅವರ ಏಜ್ ಏನಾಗುತ್ತೆ, ಎ ಅನ್ನೋ ಏಜ್ ಅಂದ್ರೆ ಪ್ರೆಸೆಂಟ್ ಏಜ್, ಅವನ ಏಜ್ ಇವತ್ತು 25 ವರ್ಷ ಇರುತ್ತಂತೆ. 5 ವರ್ಷದ ನಂತರ ಅವ್ರ ಏಜ್ ಏನಾಗಿರುತ್ತೆ ಅಂದ್ರೆ, ಈಗ ಅವ್ರ ಏಜ್ ಎಷ್ಟು, ಪ್ರೆಸೆಂಟ್ ಏಜ್ 25, ಎಷ್ಟು ವರ್ಷ ಆದ್ಮೇಲೆ 5 years. ಮುಂದಕ್ಕೆ ಹೋಗ್ಬೇಕಾ ಹಿಂದಕ್ಕೆ ಹೋಗ್ಬೇಕಾ? ಮುಂದಕ್ಕೆ ಹೋಗ್ತೀವಿ ಅಂದ್ರೆ +5. ಹಾಗಾದ್ರೆ ಅವ್ರ ಏಜ್ ಎಷ್ಟೇ ಆಗುತ್ತೆ, 30 ಆಗುತ್ತೆ. ಅದೇ ತರ ಅಕಸ್ಮಾತ್ ಅವ್ರೇನಾದ್ರು ಆಫ್ಟರ್ 5 years ಎ ಏಜ್ ಈಸ್ 25, ವಾಟ್ ಈಸ್ ದಿ ಪ್ರೆಸೆಂಟ್ ಏಜ್ ಅಂದ್ರು. ಆಗೇನ್ ಮಾಡ್ತೀರಾ, ಈಗ ಅವರ ಏಜ್ ಎಷ್ಟಂತೆ, 5 ವರ್ಷದ ನಂತರ ಅವ್ರ ಏಜ್ ಎಷ್ಟು, 25. ಹಾಗಾದ್ರೆ ಇವತ್ತು ಅವನ ವಯಸ್ಸೆಷ್ಟು ಆಡ್ ಮಾಡ್ಬೇಕಾ ಮೈನಸ್ ಮಾಡ್ಬೇಕಾ? ಯಾಕೆಂದ್ರೆ ಆಫ್ಟರ್ 5 years ಮುಂದಕ್ಕೆ ಹೋಗ್ತಾ ಇದಾರೆ, ಇವತ್ತಿನ ನೋಡ್ತಾ ಇಲ್ಲ ಅವರು. 5 ವರ್ಷ ಆದ್ಮೇಲೆ ಅವ್ರಿಗೆ 25 ಆಗುತ್ತೆ. ಹಾಗಾದ್ರೆ ಇವತ್ತು ಅವ್ರಿಗೆ ಎಷ್ಟಿರುತ್ತೆ, -5 ಎಷ್ಟಾಗುತ್ತೆ, 20 years ಆಗುತ್ತೆ. ಓಕೆನಾ? ನೆಕ್ಸ್ಟ್ ಅಥವಾ ಇನ್ಯಾವ ತರ ಕೇಳ್ಬೋದು, ದ ಪ್ರೆಸೆಂಟ್ ಏಜ್ ಆಫ್ ಎ ಬಿಫೋರ್ 5 years the age will be 25 ಅಂದ್ರು. ಅವಾಗ ಈಗ ಏನ್ ಹೇಳ್ತಿದ್ದಾರೆ, 5 ವರ್ಷದ ಹಿಂದೆ ಅವ್ರ ವಯಸ್ಸು ಎಷ್ಟಿತ್ತಂತೆ 25 ವರ್ಷ ಇತ್ತಂತೆ. ಹಾಗಾದ್ರೆ ಇವತ್ತೆಷ್ಟು ಅವ್ರ ವಯಸ್ಸು? ಅವ್ರಿಗೆ 5 ವರ್ಷದ ಹಿಂದೆ, ಎಷ್ಟು ವರ್ಷದ ಹಿಂದೆ ವಯಸ್ಸಿದು, 5 years ಬ್ಯಾಕ್. ಪ್ರೆಸೆಂಟ್ ಏಜ್ ಆಫ್ ಟುಡೇ ಅಂದ್ರೆ ಆಡ್ ಆಗಬೇಕು ಮೈನಸ್ ಆಡ್ ಎಷ್ಟಾಗುತ್ತೆ, 30 years. ಓಕೆನಾ? ಅದೇ ತರ ಇನ್ನೊಂದು ಯಾವ ತರ ಕೇಳ್ಬೋದು, ದ ಪ್ರೆಸೆಂಟ್ ಏಜ್ ಆಫ್ ಎ ಈಸ್ 25, ಬಿಫೋರ್ 5 years ವಾಟ್ ಈಸ್ ದ ಏಜ್ ಆಫ್ ಎ? ಏನಾಗಿರುತ್ತೆ, 25 ಮೈನಸ್ ಪ್ಲಸ್ -5 ಎಷ್ಟಾಗುತ್ತೆ, 20 years. ಓಕೆ, ಗೊತ್ತಾಯ್ತಾ? ಇಲ್ಲಿ ಒಬ್ರದ್ದು ಕೊಟ್ಟಾಗ ನೀವು ಸಾಲ್ವ್ ಮಾಡ್ತಾ, 5 ವರ್ಷ ಮುಂದಕ್ಕೆ ಹೋದಾಗ ಹಿಂದಕ್ಕೆ ಬಂದಾಗ. ಅದೇ ತರ ಇನ್ ಎ ಫ್ಯಾಮಿಲಿ, ಸನ್ ಅಂಡ್ ಫಾದರ್, ಸಮ್ ಆಫ್ ದ ಏಜ್ ಈಸ್ 40. ಯಾರ್ದು, ತಂದೆದು ಮತ್ತೆ ಮಗಂದು. ಆಫ್ಟರ್ 3 years ವಾಟ್ ಈಸ್ ದಿ ಸಮ್ ಆಫ್ ದೇರ್ ಏಜ್? ಎಷ್ಟಾಗುತ್ತೆ? ಈ 40 ವರ್ಷ ಯಾರ್ದು ಫಾದರ್ ಇದ್ದಾರೆ, ಸನ್ನು ಇದ್ದಾರೆ. ಹಾಗಾದ್ರೆ 3 ವರ್ಷದ ನಂತರ ತಂದೆಗೂ 3 ವರ್ಷ ಹೆಚ್ಚಿಗೆ ಆಗುತ್ತೆ, ಮಗಂಗೂ 3 ವರ್ಷ ಹೆಚ್ಚಿಗೆ ಆಗುತ್ತೆ. ಆಗುತ್ತಾಗಲ್ವಾ? ಹಾಗೇನು ಎಷ್ಟಾಗಿ ಮಾಡ್ಬೇಕು, ಈ 3 ವರ್ಷ ಯಾರ್ದು, ಫಾದರ್ದು, ಈ 3 ವರ್ಷ ಯಾರ್ದು, ಸನ್ದು. ಹಾಗಾದ್ರೆ 3 ವರ್ಷ ಆದ್ಮೇಲೆ ಅವರ ಟೋಟಲ್ ಸಮ್ ಆಫ್ ದ ಏಜ್ ಎಷ್ಟು, 46. ಗೊತ್ತಾಯ್ತಲ್ವಾ? ಇದು ಕ್ವಶನ್ ಹೋಗ್ಬೋದಾ? ಕ್ವಶನ್ ಎಂಟ್ರಿ ಆಗೋಣ. ಓಕೆ, ನೋಡಿ, ದ ಫಸ್ಟ್ ಕ್ವಶನ್ ಈಸ್ ಸಮ್ ಆಫ್ ದಿ ಪ್ರೆಸೆಂಟ್ ಏಜ್ ಆಫ್ ಕೃತಿ ಅಂಡ್ ಶ್ರುತಿ. ಕೃತಿ ಅಂಡ್ ಶ್ರುತಿ, if 35 years, then what will be the sum of their ages after 25 years? ಅಂದ್ರೆ ಇಲ್ಲಿ ನೋಡಿ, ಈಗ ಯಾರ್ಯಾರು ಇದ್ದಾರಪ್ಪ ಇಲ್ಲಿ, ಕೃತಿ ಅಂತ ಇದ್ದಾರೆ ಮತ್ತೆ ಶ್ರುತಿ ಅಂತ ಇದ್ದಾರೆ, ಅವರಿಬ್ಬರು ಇದ್ದಾರೆ. ಅವರ ಸಮ್ ಆಫ್ ದಿ ಏಜ್ ಪ್ರೆಸೆಂಟ್ ಇವತ್ತಿಂದು 35 ವರ್ಷ ಯಾವ್ದು, ಪ್ರೆಸೆಂಟ್ 35 years. ಈಗ ನನಗೆ ಏನ್ ಬೇಕು, ದೆನ್ ವಾಟ್ ವಿಲ್ ಬಿ ಸಮ್ ಆಫ್ ದೇರ್ ಏಜಸ್ ಆಫ್ಟರ್? ಅಂದ್ರೆ ಆಫ್ಟರ್ ಪ್ರೆಸೆಂಟ್ ಇಂದ ನಾವು ಆಫ್ಟರ್ ಹೋಗ್ತೀವಿ ಅಂದ್ರೆ ಪ್ಲಸ್ ಮಾಡ್ಬೇಕಾ ಮೈನಸ್? ಏನ್ ಮಾಡ್ಬೇಕು, ಪ್ಲಸ್ ಮಾಡ್ಬೇಕು. ಎಷ್ಟು ವರ್ಷ ಕೊಟ್ಟಿದ್ದಾರೆ, 25 years. ಓಕೆನಾ? ಆಡ್ ಮಾಡಿ, ಎಷ್ಟು, 0
60. ಹಾಗಾದ್ರೆ ಅವ್ರದ ಸಮ್ ಆಫ್ ದಿ ಏಜ್ ಎಷ್ಟಾಗಿರುತ್ತೆ? 60 ಆಗಿರುತ್ತಾ? 60 ಆಗಿರುತ್ತಾ? ಇಲ್ಲಿ ನೀವ್ ಯಾರು ಮಾತ್ರ ಆಡ್ ಮಾಡ್ಬೇಕು? ಇಬ್ರದ್ದು ಆಡ್ ಮಾಡ್ಬೇಕು. 50 ಆಡ್ ಮಾಡ್ತಾರಾ? ಈಗ ತಾನೇ ಇಬ್ರು ಇದ್ದಾಗ ಏನ್ ಮಾಡ್ಬೇಕು ಅಂತ ಹೇಳಿದೀನಿ. 25 ಬಂದ್ರೆ ಹ್ಞೂ ಸರ್ ಅಂತ ಬರೆಸಿದೆ. ಮೀನ್ಸ್ ಇಬ್ರಿರೋದ್ರಿಂದ ಯು ವಾಂಟ್ ಟು ಆಡ್ 25 ಪ್ಲಸ್ 25. ಓಕೆ, ಎಷ್ಟಾಗುತ್ತೆ? 85 ಇಯರ್ಸ್. ಓಕೆನಾ? 85 ವರ್ಷ ಆಗಿರುತ್ತೆ. ಓಕೆ, ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ನೋಡಿ. ಕೃತಿ ಮತ್ತು ಶ್ರುತಿ ಅಂತ ಇಬ್ರು ಇರ್ತಾರಂತೆ. ಅವರ ಪ್ರಸ್ತುತ ವಯಸ್ಸು, ಅವರ ಪ್ರೆಸೆಂಟ್ ಏಜ್ 35 ವರ್ಷ. ಇವತ್ತು ಅವ್ರ ವಯಸ್ಸು ಎಷ್ಟಂತೆ? ಇವತ್ತು ಅವ್ರಿಬ್ರಿಂದ ಸೇರಿದ್ರೆ 35 ವರ್ಷ ಅಂತೆ. ಅದಾದ್ಮೇಲೆ 25 ವರ್ಷ ಆದ್ಮೇಲೆ ಅವರಿಬ್ಬರ ವಯಸ್ಸಿನ ಮೊತ್ತ ಎಷ್ಟು ಅಂತ ಕೇಳ್ತಿದ್ದಾರೆ. ಇವಾಗ ಅವ್ರ ಏಜ್ ಎಷ್ಟು? 35 ವರ್ಷ. 25 ವರ್ಷ ಆದ್ಮೇಲೆ ಕೃತಿಗೂ 25 ವರ್ಷ ಜಾಸ್ತಿ ಆಗುತ್ತೆ, ಶ್ರುತಿಗೂ 25 ವರ್ಷ ಜಾಸ್ತಿ ಆಗುತ್ತೆ. ಆಗ ಎಷ್ಟಾಗುತ್ತೆ? 85 ವರ್ಷ. ಯಾರ್ಯಾರಿಗೆ? ಅವರಿಬ್ಬರ 25 ವರ್ಷ ಆದ ನಂತರ. ಓಕೆ, ರೈಟ್ ಡೌನ್. ಈಗ ಅನು ಮತ್ತು ತನು ಅವರ ವಯಸ್ಸುಗಳ ಮೊತ್ತ 55 ವರ್ಷ. 55 ವರ್ಷ. ಹಾಗಾದರೆ 5 ವರ್ಷಗಳ ನಂತರ ಅವರ ವಯಸ್ಸುಗಳ ಮೊತ್ತ ಎಷ್ಟಾಗಿರುತ್ತದೆ? ಅನು ಮತ್ತು ತನು ಅಂತ ಇರ್ತಾರೆ. ಯಾರ್ಯಾರಿರ್ತಾರೆ? ಅನು ಅಂಡ್ ತನು. ಅವರ ಪ್ರೆಸೆಂಟ್ ಏಜ್ ಎಷ್ಟು ಹೇಳ್ತಿದ್ದಾರೆ? ಅವರ ಪ್ರೆಸೆಂಟ್ ಏಜ್ ಎಷ್ಟಪ್ಪ? 55 ಇಯರ್ಸ್ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ 5 ವರ್ಷಗಳ ನಂತರ ಮೀನ್ಸ್ ಆಫ್ಟರ್ ಅಂತ ಏನಾಗುತ್ತೆ? ಆಡ್ ಆಗುತ್ತೆ. ಎಷ್ಟಿದೆ? ಎಷ್ಟು ವರ್ಷ ಆದ್ಮೇಲೆ ಇವರು? 5 ಪ್ಲಸ್ 5 ಎಷ್ಟಾಗುತ್ತೆ? 10 ಇಯರ್ಸ್. ಆಡ್ ಮಾಡಿ 65 ಇಯರ್ಸ್. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ. ಸಮ್ ಆಫ್ ದಿ ಪ್ರೆಸೆಂಟ್ ಏಜ್ ಆಫ್ ತೃಪ್ತಿ ಅಂಡ್ ತನು ಅಂಡ್ ಸತ್ಯ ಈಸ್ 56 years. Then what will be the sum of their ages after 7 years? ಓಕೆನಾ? ಇದೇನ್ ಹೇಳ್ತಿದ್ದಾರೆ? ಯಾರ್ಯಾರು ಇದಾರಪ್ಪ ಇಲ್ಲಿ? ತನು ಇದ್ದಾರೆ. ಅದಾದ್ಮೇಲೆ ಇನ್ನು ಜೊತೆ ಯಾರು? ತೃಪ್ತಿ. ಅದಾದ್ಮೇಲೆ ಸತ್ಯ. ಅವರ ಪ್ರಸ್ತುತ ವಯಸ್ಸು ಎಷ್ಟಂತೆ? 56 ವರ್ಷ. ಇದೇನಿದು? ಪ್ರೆಸೆಂಟ್ ಏಜ್. ಓಕೆ, ನೆಕ್ಸ್ಟ್ ನಮ್ಗೆ ಏನ್ ಹೇಳ್ತಿದ್ದಾರೆ? ಆಫ್ಟರ್ ಅವರು ಕೇಳ್ತಿರೋದು. ಆಫ್ಟರ್ ಅವರು ಪ್ರೆಸೆಂಟ್ ಇಂದ ಆಫ್ಟರ್ ಹೋಗುತ್ತೆ ಅಂದ್ರೆ ಏನ್ ಮಾಡ್ಬೇಕು? ಪ್ಲಸ್ ಮಾಡಬೇಕು. ಓಕೆ, ಎಷ್ಟು ಜನ ಇದ್ದಾರೆ ಇಲ್ಲಿ? 3 ಮೆಂಬರ್ಸ್. ಓಕೆ, 3 ಮೆಂಬರ್ಸ್ ಇದ್ದಾರೆ. ಅವ್ರಿಗೆ ಎಷ್ಟು ವರ್ಷ ಆಗುತ್ತಂತೆ? 7 ಇಯರ್ಸ್ ಆಗುತ್ತೆ. 3 7s 21. ಆಡ್ ಮಾಡಿ. 6 plus 1 7. 5 plus 2 7. ಎಷ್ಟು ವರ್ಷ? 77 ಇಯರ್ಸ್. 77 ವರ್ಷ ಆಗಿರುತ್ತೆ ಅವ್ರ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ. ಸಮ್ ಆಫ್ ದ ಏಜ್ ಆಫ್ Sharath and Shashi is 99 years. Then what is the sum of the ages after ages 9 years ago? 9 ವರ್ಷದ ಹಿಂದೆ. ಓಕೆನಾ? ಅಂದ್ರೆ ಇಲ್ಲಿ ಯಾರ್ಯಾರು ಇದಾರಪ್ಪ? ಶರತ್ ಅಂಡ್ ಶಶಿ. ಶರದಿ, ಶಶಿ ಅಂಡ್ ಶಿಶಿರ್. ಎಷ್ಟಾಗಿದೆವು? ಪ್ರೆಸೆಂಟ್ ಏಜ್ ಏನು? ಪ್ರೆಸೆಂಟ್ ಅಂದ್ರ ಸಮ್ ಆಫ್ ದ ಏಜ್ ಆಫ್ ದಿ ಪ್ರೆಸೆಂಟ್ ಏಜ್ ಎಷ್ಟು ವರ್ಷ ಈಗ ಅವ್ರಿಗೆ? 99 ಇಯರ್ಸ್. ಓಕೆ ಅಲ್ವಾ? ಹಾಗಾದ್ರೆ ದೆನ್ ವಾಟ್ ಈಸ್ ದಿ ಸಮ್ ಆಫ್ ದೇರ್ ಏಜಸ್ 9 ಇಯರ್ಸ್ ಎಗೋ? ಅಂದ್ರೆ 9 ವರ್ಷ ಹಿಂದೆ ಏನ್ ಮಾಡ್ಬೇಕು? ಬಿಫೋರ್ ಏನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು ಅಲ್ವಾ? ಎಷ್ಟು ಜನ ಇದಾರೆ ಇಲ್ಲಿ? 3 ಜನ ಇದ್ದಾರೆ. ಅವ್ರಿಗೆ ಎಷ್ಟು ವರ್ಷ ಆಗುತ್ತಂತೆ? 9 ಇಯರ್ಸ್. 9 3 is
9 3 27 ಮೈನಸ್ ಮಾಡಿ 9 minus 7 2 72 ಇಯರ್ಸ್ ಆಗಿರುತ್ತೆ. ರೈಟ್. ಓಕೆ, ಇಲ್ಲಿ ನೋಡಿ 5 years ago the sum of the age of Samir, Amir and Prasad is 66 years. Okay, then what will be the sum of their ages after 5 years? Okay, ಇಲ್ಲಿ ನೋಡಿ ಏನ್ ಹೇಳ್ತಿದ್ದಾರೆ, 5 years ago ಅಂದ್ರೆ ಏನು, ಬಿಫೋರ್ ಆಫ್ಟರ್? ಬಿಫೋರ್ ಎಷ್ಟು ವರ್ಷ? 5 years. ಬಿಫೋರ್ 5 years ಅವರ ಏಜ್ ಎಷ್ಟು? 66. ಈಗ ನಾನು ಏನ್ ಮಾಡ್ಬೇಕು? ಪ್ರೆಸೆಂಟ್ ತರಬೇಕು. ಪ್ರೆಸೆಂಟ್ ತರ್ತೀನಿ ಅಂದ್ರೆ ಏನ್ ಮಾಡ್ಬೇಕು? ಎಷ್ಟು ಜನ ಇದಾರೆ ಅವರು? 3 members. ಅವ್ರಿಗೆ ಎಷ್ಟು ವಯಸ್ಸು ಜಾಸ್ತಿ ಆಗಿರುತ್ತೆ? 5 ವರ್ಷ ಅಲ್ವಾ? ಇಂಟು 5 ಎಷ್ಟು? 15. ಹಾಗಾದ್ರೆ ಎಷ್ಟು ಏಜ್ ಆಗುತ್ತೆ? ಎಷ್ಟು? 81 years. ಈಗ ಪ್ರೆಸೆಂಟ್ ಬಂದಿದೀವಿ. ಓಕೆನಾ? ಆಮೇಲಿಂದ ದೆನ್ ವಾಟ್ ವಿಲ್ ಬಿ ದಿ ಸಮ್ ಆಫ್ ದೇರ್ ಏಜಸ್ ಆಫ್ಟರ್ 5 years. ಪ್ರೆಸೆಂಟ್ ಏಜ್ ಬಂದಿರ್ತೀವಿ, ಇಲ್ಲಿಂದ 5 ವರ್ಷ ಆದ್ಮೇಲೆ ಎಷ್ಟು? ಇಲ್ಲಿಂದ ಆಫ್ಟರ್ ಇಂದ ಎಷ್ಟು ಜನ ಇದ್ದಾರೆ ಅವರು? 3 ಜನ. ಎಷ್ಟು ವರ್ಷ ಆಗುತ್ತಂತೆ? 5 ವರ್ಷ. ಹಾಗಾದ್ರೆ ಎಷ್ಟು ಆಡ್ ಮಾಡ್ಬೇಕು? 15 ಆಡ್ ಮಾಡಿ 96. ಹಾಗಾದ್ರೆ ಎಷ್ಟು ವಯಸ್ಸಿರುತ್ತೆ ಅವರಿಗೆ? 96 ವರ್ಷ ಆಗುತ್ತೆ. ಓಕೆನಾ? ರೈಟ್ ಡೌನ್. ಓಕೆ, 4 ವರ್ಷಗಳ ಹಿಂದೆ ಪೂಜಾ, ಸಹನಾ ಮತ್ತು ವಿನಯ್ ರವರ ವಯಸ್ಸುಗಳ ಮೊತ್ತ 22 ವರ್ಷ. ಹಾಗಾದರೆ 12 ವರ್ಷಗಳ ನಂತರ ಅವರ ವಯಸ್ಸುಗಳ ಮೊತ್ತವೆಷ್ಟು? ಅಂದ್ರೆ 4 ವರ್ಷದ ಹಿಂದೆ, 4 years ಬಿಫೋರ್ ಅವರ ವಯಸ್ಸು ಎಷ್ಟಂತೆ? 22. ಈಗ ಅವರ ಪ್ರೆಸೆಂಟ್ ಏಜ್ ನೋಡೋಣ. ಪ್ರೆಸೆಂಟ್ ಏಜ್ ಆ ಪ್ರೆಸೆಂಟ್ ಏಜ್ ಅಲ್ಲಿ ಎಷ್ಟು ಜನ ಇದ್ದಾರೆ? ಒಬ್ಬರಿದ್ದಾರೆ, ಇಬ್ಬರಿದ್ದಾರೆ, 3 ಜನ ಇದ್ದಾರ? ಎಷ್ಟು ಜನ ಇದ್ರಪ್ಪ? 3 members. ಓಕೆನಾ? ಎಷ್ಟು ವರ್ಷದಿಂದ ಅಂತ ಹೇಳಿದ್ದು? 4 years ಬಿಫೋರ್. ಇಂಟು 4 ಮಾಡ್ತೀವಿ. ಎಷ್ಟಾಗುತ್ತೆ? 12. ಎಷ್ಟು ಅವ್ರ ಏಜ್? ಎಷ್ಟು ಈಗ? 34 years ಪ್ರೆಸೆಂಟ್ ಏಜ್ ಆಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ನಮಗೆ ಏನ್ ಬೇಕಿದೆ? ಹಾಗಾದ್ರೆ 12 ವರ್ಷಗಳ ನಂತರ, 12 years ಆದ್ಮೇಲೆ, ಆಫ್ಟರ್ 12 years, 12 ಇಂಟು ಎಷ್ಟು ಜನ ಇದಾರಪ್ಪ? 3 members. ಎಷ್ಟಾಗುತ್ತೆ? 12 3s 36. ಇಲ್ಲಿ ಆಡ್ ಮಾಡಿ. 3 ಜನದ ವಯಸ್ಸು ಎಷ್ಟು? 12 ವರ್ಷ ಆದ್ಮೇಲೆ ಎಷ್ಟಿರುತ್ತೆ? ಎಷ್ಟಾಗುತ್ತಪ್ಪ? 70 ವರ್ಷ ಆಗುತ್ತೆ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ಆಫ್ಟರ್ 7 years, ಸಮ್ ಆಫ್ ದ ಏಜ್ ಆಫ್ ಕೃತಿ, ಸ್ಫೂರ್ತಿ ಅಂಡ್ ಧೃತಿ ಈಸ್ 77 years. ಓಕೆ, 7 ವರ್ಷದ ನಂತರ ಅವರ ವಯಸ್ಸು ಎಷ್ಟಿರುತ್ತಂತೆ? 77 ವರ್ಷ ಇರುತ್ತಂತೆ. ಅಂದ್ರೆ ಆಫ್ಟರ್ 7 years ಎಷ್ಟಿರುತ್ತೆ? 77 ಇರುತ್ತಂತೆ. Then what will be the sum of the age of 7 years ago? 7 ವರ್ಷದ ಹಿಂದೆ ಅವರ ವಯಸ್ಸು ಎಷ್ಟಿತ್ತು ಅಂತ ನೋಡಿ. ಆಫ್ಟರ್ 7 years, ಈಗ ಪ್ರೆಸೆಂಟ್ ಅವರ ವಯಸ್ಸು ಎಷ್ಟು? ಪ್ರೆಸೆಂಟ್ ಹೋಗ್ತೀನಿ ಅಂದ್ರೆ ಮೈನಸ್ ಮಾಡ್ಬೇಕು, ಪ್ಲಸ್ ಮಾಡ್ಬೇಕಾ? ಏನ್ ಮಾಡ್ಬೇಕು? ಮೈನಸ್ ಅಲ್ವಾ? ಎಷ್ಟು ವರ್ಷ? 7 ವರ್ಷ. ಎಷ್ಟು ಜನ ಇದ್ದಾರೆ? 3 ಜನ ಇದ್ದಾರೆ. 7 3s ಮೈನಸ್ ಮಾಡಿದ್ರೆ 56 ವರ್ಷ ಈಗಿನ ಪ್ರೆಸೆಂಟ್ ಏಜ್. ನೆಕ್ಸ್ಟ್ ಏನ್ ಹೇಳ್ತಾರೆ? ದೆನ್ ವಾಟ್ ವಿಲ್ ಬಿ ದಿ ಸಮ್ ಆಫ್ ದ ಏಜ್ ಆಫ್ 7 years? 7 ವರ್ಷದ ಹಿಂದೆ ಅವ್ರ ವಯಸ್ಸು ಎಷ್ಟಿತ್ತು ಅಲ್ವಾ? ಹಾಗಾದ್ರೆ ಬಿಫೋರ್ ಹೋಗ್ಬೇಕಾ? ಬಿಫೋರ್ ಹೋಗ್ತೀನಿ ಅಂದ್ರೆ ಪ್ಲಸ್ ಮೈನಸ್? ಪ್ರೆಸೆಂಟ್ ಇಂದ ಮೈನಸ್. ಓಕೆನಾ? ಎಷ್ಟು ವರ್ಷ?
7 ವರ್ಷ. ಎಷ್ಟು ಜನ ಇದ್ದಾರೆ? 3 ಜನ ಇದ್ದಾರೆ. ಮೀನ್ಸ್ 21. 35 years. Okay, write down. Okay, Ilodi. After 6 years, sum of the age of Anant and Gayatri and Aditya is 63 years. Then what was the sum of the ages 12 years ago? Okay, Ilodi. 6 ವರ್ಷದ ನಂತರ ಅವ್ರ 3 ಜನದ ವಯಸ್ಸು ಎಷ್ಟಂತೆ? ಆಫ್ಟರ್ 6 years ಅವರ 3 ಜನದ ವಯಸ್ಸು 63. ಆಗ ಪ್ರೆಸೆಂಟ್ ಇವತ್ತು ಅವನಿಗೆ ಎಷ್ಟು ವಯಸ್ಸು? ಪ್ರೆಸೆಂಟ್ ಎಷ್ಟು ವರ್ಷ? ಪ್ಲಸ್ ಮೈನಸ್? ಮೈನಸ್. ಎಷ್ಟು ಜನ ಇದೆ? ಎಷ್ಟು ವರ್ಷ? 6 years. ಎಷ್ಟು ಜನ ಇದ್ದಾರೆ? 3 ಜನ. ಮೀನ್ಸ್ 18. ಮೈನಸ್ ಮಾಡಿ ಎಷ್ಟು? 48. ಓಕೆ, ಇಲ್ಲಿಂದ ನೆಕ್ಸ್ಟ್ ಏನ್ ಹೇಳ್ತಿದ್ರೆ, ದೆನ್ ವಾಟ್ ವಾಸ್ ದಿ ಸಮ್ ಆಫ್ ದೇರ್ ಏಜಸ್ 12 years ago? 12 ವರ್ಷದ ಹಿಂದೆ ತಿರ್ಗಾ ಎಷ್ಟು? ಪ್ರೆಸೆಂಟ್ ಇಂದ ತಿರ್ಗಾ ಹಿಂದಕ್ಕೆ ಹೋಗಿ ಅಂತವ್ರೆ. ಬಿಫೋರ್ ಗಿಂತ ಮೈನಸ್ ಎಷ್ಟು ವರ್ಷ? 12 ವರ್ಷ ಇಂಟು 3 ಜನ. 12 ಮೂರ್ಲಿ ಎಷ್ಟು? ಮೈನಸ್ ಮಾಡಿದ್ರೆ ಎಷ್ಟು ವರ್ಷ? 9 years. Okay, write down. Sum of the age of father and son is 68 years. If the present age of son is 21 years, then what is the age of father at the time of son birth? ಇಲ್ಲಿ ನೋಡಿ ಏನ್ ಹೇಳ್ತಾ ಇದೆ, ಒಬ್ಬ ತಂದೆ ಇರ್ತಾನೆ ಫಾದರ್ ಪ್ಲಸ್ ಸನ್, ಅವರ ವಯಸ್ಸು ಎಷ್ಟಂತೆ? ಅವರಿಬ್ಬರಿಂದ ಎಷ್ಟು? 68 ವರ್ಷ. ಸರಿನಾ? ಅದರಲ್ಲಿ ನನಗೆ ಏನ್ ಗೊತ್ತು? ಅವನ ಮಗನ ವಯಸ್ಸು ಗೊತ್ತು. ಮಗನ ವಯಸ್ಸು ಎಷ್ಟು? 21. ಹಾಗಾದ್ರೆ ಅವರ ತಂದೆ ವಯಸ್ಸು ಎಷ್ಟಾಗಿರುತ್ತೆ? 21 ಮೈನಸ್ 68 ಮಾಡಿ ಎಷ್ಟಪ್ಪ? 47. ಈಗ ಅವ್ರ ತಂದೆ ವಯಸ್ಸು ಗೊತ್ತಾಯ್ತು. ಯಾವಾಗ? ಪ್ರೆಸೆಂಟ್ ಇವತ್ತು. ಅವ್ನ ಮಗ ಹುಟ್ಟಿದ್ನಲ್ಲ, ಯಾವತ್ತು ಅವ್ರ ಮಗ ಹುಟ್ಟಿದ್ದು? ಹುಟ್ಟಿ ಎಷ್ಟು ವರ್ಷ ಆಗೈತೆ? ಎಷ್ಟು ವರ್ಷ ಆಗಿದೆ ಅವ್ರ ಮಗ ಹುಟ್ಟಿ? 21 ವರ್ಷ ಆಗಿದೆ. ಮೈನಸ್ ಮಾಡಿ 26. ಹಾಗಾದ್ರೆ ಅವ್ರ ಮಗ ಹುಟ್ಟುವಾಗ ಅವನ್ಗೆ ಅವ್ರ ಅಪ್ಪನ್ಗೆ ಎಷ್ಟು ವಯಸ್ಸಿತ್ತು? ಎಷ್ಟಿತ್ತು? 26 ವರ್ಷ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ಫಾದರ್ ಏಜ್ ಅಟ್ ದ ಟೈಮ್ ಆಫ್ ಸನ್ ಬರ್ತ್ ವಾಸ್ ಈಕ್ವಲ್ ಟು ದಿ ಪ್ರೆಸೆಂಟ್ ಏಜ್ ಆಫ್ ಸನ್. ಓಕೆನಾ? ಅಂದ್ರೆ ಏನ್ ಹೇಳ್ತೀನಿ, ಸ್ಟೇಟ್ಮೆಂಟ್ ಅರ್ಥ ಮಾಡ್ಕೊಳ್ಳಿ. ಫಾದರ್ ಏಜ್ ಅಟ್ ದ ಟೈಮ್ ಆಫ್ ಸನ್ ಬರ್ತ್, ಫಾದರ್ ಏಜ್ ಏನಾಗುತ್ತೆ? ಆ ಮಗು ಹುಟ್ಟ ಟೈಮಲ್ಲಿ ವಾಸ್ ಈಕ್ವಲ್ ಟು ದಿ ಪ್ರೆಸೆಂಟ್ ಏಜ್ ಆಫ್ ಸನ್. ಅಂದ್ರೆ ಆ ಮಗು ಹುಟ್ಟ ಟೈಮಲ್ಲಿ ಅವನ ಏಜ್ ಏನಿತ್ತು ಇವತ್ತು ಅವನ ಮಗನ ವಯಸ್ಸಷ್ಟಂತೆ. ಅರ್ಥ ಆಯ್ತಾ? ಅಂದ್ರೆ ನೋಡಿ, ಮಗು ಹುಟ್ತಾ ಇದೆ, ಅವನ ಏಜ್ ಎಷ್ಟು? ಅವಾಗ ಮಗುದು 0 ವರ್ಷ ಅಲ್ವನ್ರ? ಈಗ ಆ ಮಗುಗೆ ಏಜ್ ಎಷ್ಟಾಗಿದೆಯಂತೆ? 20 ವರ್ಷ ಆಗಿದೆಯಂತೆ. ಅದೇ ತರ ಆ ಟೈಮಲ್ಲಿ ಅವ್ರ ತಂದೆಗೆ ಎಷ್ಟಿತ್ತಂತೆ? ಮೀನ್ಸ್ ಆ ಮಗುಗೆ 0 ವರ್ಷ ಇದ್ದಾಗ ಅವ್ರ ತಂದೆಗೆ ಎಷ್ಟು ವರ್ಷ ಐತಂತೆ? 20. ಇದ್ಯಾರ್ದ ಏಜು? ಇದು. ಓಕೆನಾ? ಮೀನ್ಸ್ ಅವ್ನು ಹುಟ್ಟಿದಾಗ ಎಷ್ಟಿರ್ತದೆ ಮಗುಗೆ? 0 ಇರುತ್ತೆ. ಈಗ ಅವನ್ಗೆ ಎಷ್ಟು ಪ್ರೆಸೆಂಟ್? 20. ಈ 20 ಇಯರ್ಸ್ ಯಾರ್ದು? ಫಾದರ್ ಪ್ರೆಸೆಂಟ್ ಏಜ್. ಓಕೆನಾ? ಆಯ್ತು. ನೆಕ್ಸ್ಟ್, ಇಫ್ ದ ಏಜ್ ಆಫ್ ದಿ ಸನ್ ಈಸ್ 20, ದೆನ್ ಫೈಂಡ್ ಔಟ್ ದ ಪ್ರೆಸೆಂಟ್ ಏಜ್ ಆಫ್ ಫಾದರ್. ಓಕೆನಾ? ಹಾಗಾದ್ರೆ ತಂದೆಯ ಪ್ರೆಸೆಂಟ್ ಏಜ್ ಎಷ್ಟು? ಈಗ ನಾವೇನ್ ಕಂಡುಹಿಡಿದಿರೋದು 20 ವರ್ಷದ ಬಿಫೋರ್. ನನಗೆ ಇಲ್ಲಿನ ವಯಸ್ಸೆಷ್ಟು? ಮೀನ್ಸ್ ಮಗುಗೆ 0ಇಂದ 20 ವರ್ಷ ಆಗೈತೆ, ಅವ್ರ ತಂದೆಗೆ 20 ವರ್ಷ ಇರುತ್ತೆ. ಹಾಗಾದ್ರೆ ಇವ್ನಿಗೆ 20 ವರ್ಷ ಆಗೈತೆ, 20 ವರ್ಷದ ನಂತರ ಅವ್ರ ಅಪ್ಪಂಗೆ 20 ವರ್ಷ ಆಗಿರುತ್ತೆ ಅಲ್ವಾ?
ಪ್ಲಸ್ 20 ಅಂದ್ರೆ ಎಷ್ಟು ವರ್ಷ ಆಗುತ್ತೆ? ಅವರ ತಂದೆಗೆ ವಯಸ್ಸು ಎಷ್ಟಾಗಿರುತ್ತೆ ಈಗ? ಎಷ್ಟು ವರ್ಷ ಆಗಿರ್ತಾರ? 40 years. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ಸಮ್ ಆಫ್ ದಿ ಏಜ್ ಆಫ್ ಫಾದರ್ ಅಂಡ್ ಸನ್ ಈಸ್ 91 years if the present age of son is 33 years. Then what is the age of the father at the time of son birth? ಮಗು ಹುಟ್ಟೋ ಟೈಮಲ್ಲಿ ಅವ್ರ ತಂದೆ ವಯಸ್ಸು ಎಷ್ಟಿತ್ತು ನೋಡಿ. ಸಮ್ ಆಫ್ ದ ಏಜ್ ಆಫ್ ಫಾದರ್ ಅಂಡ್ ಸನ್ ಎಷ್ಟು? ಫಾದರ್ ಮತ್ತೆ ಅವರ ಸನ್ನಿನ ಏಜ್ ಎಷ್ಟಂತ ಈಗ? 91 years. ಓಕೆನಾ? ಇಫ್ ದ ಪ್ರೆಸೆಂಟ್ ಏಜ್ ಆಫ್ ಸನ್ ಈಸ್ ಎಷ್ಟು? 33. ಹಾಗಾದ್ರೆ ಅವರ ತಂದೆ ವಯಸ್ಸು ಎಷ್ಟು? 91 ನಲ್ಲಿ 33 ಮೈನಸ್ ಮಾಡಿ 50. ಅವ್ರ ತಂದೆ ವಯಸ್ಸು ಗೊತ್ತಾಯ್ತು ಎಷ್ಟು? 58 ಅಂತ. ಹಾಗಾದ್ರೆ ನಮ್ಗೆ ಏನ್ ಬೇಕು? ದೆನ್ ವಾಟ್ ಈಸ್ ದಿ ಏಜ್ ಆಫ್ ಫಾದರ್ಸ್ ಅಟ್ ದ ಟೈಮ್ ಆಫ್ ಸನ್ ಬರ್ತ್? ಮಗು ಹುಟ್ಟೋ ಟೈಮ್ ಅಲ್ಲಿ ಅವ್ರ ತಂದೆ ವಯಸ್ಸು ಎಷ್ಟಾಗಿತ್ತು? ಮೀನ್ಸ್ ಈಗ ಅವ್ರ ತಂದೆಗೆ ಎಷ್ಟು ಪ್ರೆಸೆಂಟ್ ಏಜ್? ಮಗುಗೆ ಎಷ್ಟು? 33. ಹಾಗಾದ್ರೆ ಮಗು ಹುಟ್ಟುವಾಗ ಅವ್ನಿಗೆ ಏಜ್ ಎಷ್ಟು ಇರಬೇಕು? 0 ಇರಬೇಕು. ಹಾಗಾದ್ರೆ 0 ಇಂದ ಇಲ್ಲಿಗೆ 33 ವರ್ಷ ಆಗಿದೆ ಅಂದ್ರೆ 33 ವರ್ಷ ಮೈನಸ್ ಮಾಡ್ಬೇಕಾ? ಮೈನಸ್ ಮಾಡಿ 25 years. ಆಪ್ಷನ್ ಅಲ್ಲಿ ಇದೆಯಾ? ಆಪ್ಷನ್ ಸಿ, ರೈಟ್ ಡೌನ್. Okay, sum of the age of father and son is 116 years. After the present age of son is 41 years. Then what is the age of the father at the time of son birth? ಮಗು ಹುಟ್ಟೋ ಟೈಮಲ್ಲಿ ಅವರ ತಂದೆಯ ವಯಸ್ಸು ಎಷ್ಟು ಅಂತ ಕೇಳ್ತಿದ್ದಾರೆ. ಓಕೆ, ಇಲ್ಲಿ ನೋಡಿ, ಈಗ ಫಾದರ್ ಮತ್ತೆ ಸನ್ನಿನ ವಯಸ್ಸು ಎಷ್ಟಂತೆ? 116 ವರ್ಷ. ಹಾಗಾದ್ರೆ ನನಗೆ ಅವರ ಮಗನ ವಯಸ್ಸು ಗೊತ್ತು. ಈಗ ಪ್ರೆಸೆಂಟ್ ಅವ್ರ ಮಗನ ವಯಸ್ಸು ಎಷ್ಟಂತೆ? ಎಷ್ಟು? 41 years. ಹಾಗಾದ್ರೆ ಅವರ ತಂದೆ ವಯಸ್ಸು ಎಷ್ಟು? 75 years. ಹಾಗಾದ್ರೆ ಅವ್ರ ಮಗ ಹುಟ್ಟುವಾಗ ಅವನ ಏಜ್ ಎಷ್ಟಾಗಿರುತ್ತೆ? ಮಗ ಹುಟ್ಟುವಾಗ ಏಜ್ ಎಷ್ಟಾಗಿರುತ್ತೆ? 41 ವರ್ಷ ಆಗಿದೆ ಅವನ ಮಗನ್ಗೆ. ಆಗ ಎಷ್ಟಂದ್ರೆ 41 ವರ್ಷ ಮೈನಸ್ ಮಾಡಿ 34 years. ಆಪ್ಷನ್ ಎ, 34 years. Right now.